ಹಬ್ಬಬ್ಬಾ! ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಇಷ್ಟು ಗ್ರೀನಾಗಿ ವಾವ್! ಅನ್ನೋ ಥರ ಕಾಣಿಸ್ತಿದೆ ಅಲ್ವಾ? ಸೊ ಇದನ್ನು ಹೇಗೆ ಮಾಡ್ತಾರೆ ನೋಡೋಣ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೈಷ್ಣವ್ಸ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವೇದ. ಸೊ ಈಗ ನೋಡ್ತಿದ್ದೀರಾ ಆಲ್ರೆಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದನ್ನು ಪಾಲಕ್ ಚಿಕನ್ ಅಂತ ಕರಿತೀವಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ನಾನಿಲ್ಲಿ 1 ಕಟ್ ಆಗೋಷ್ಟು ಪಾಲಕನ್ನು ತೊಗೊಂಡು ನೀಟಾಗಿ ತೊಳ್ಕೊಂಡು ಕುದೀತಿರೋ ಬಿಸಿ ನೀರಿಗೆ ನಾನಿಲ್ಲಿ ಒಂದು 5 ಮಿನಿಟ್ಸ್ ಬೇಯಿಸ್ಕೊತಾ ಇದ್ದೀನಿ ಅಷ್ಟೇ. ಸೊ ತುಂಬ ಪಾಲಕಿನೇನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ತುಂಬ ಸಾಫ್ಟಾಗಿ ಆಗಿಬಿಡುತ್ತೆ. ಸ್ವಲ್ಪ ಜಾಸ್ತಿ ಬೇಯಿಸೋದ್ರಿಂದ ಏನಾಗುತ್ತೆ, ಸೊಪ್ಪು ಕಪ್ಪಗೆ ಆಗಿಬಿಡುತ್ತೆ. ಸೊ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ನಮಗೆ ಪಾಲಕ್ಕಿ ರೆಡಿ ಆಗಿರುತ್ತೆ. ಸೊ ಈಗ ನೋಡ್ತಿದ್ರಲ್ಲ, ಇದು ಬೆಂದಿದೆ. ಸೊ ಇಷ್ಟು ಮಾತ್ರ ಒಂದು 2 ಕುದಿ ಬಂದರೆ ಸಾಕು, ಪಾಲಕ್ಕಿ ತುಂಬ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಸೊ ನಾವಿಲ್ಲಿ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಜೀರಿಗೆ, ಮೆಣಸು, ಗೋಡಂಬಿ, ಚಕ್ಕೆ, ಲವಂಗ, ಮೆಂತೆ ಮತ್ತು 2 ಏಲಕ್ಕಿ ಮತ್ತು ಒಂದು ಮೊಗ್ಗನ್ನು ತಗೊಂಡಿದ್ದೀನಿ. ಸೊ ಇದನ್ನೆಲ್ಲವೂ ನಾನು ನೀಟಾಗಿ ಮಿಕ್ಸ್ ಅಂದರೆ ಗ್ರೈಂಡ್ಗೆ ಹಾಕ್ಕೊಂಡು ಸಾಫ್ಟಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ಕನ್ಸಿಸ್ಟೆಂಟಿಗೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನಾನು ಈ 1 ಟೇಬಲ್ ಸ್ಪೂನ್ ಜೀರಿಗೆಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಮೆಣಸನ್ನು ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲವೂ ಕೂಡ ನಾನು ನೀಟಾಗಿ ಒಂದು ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಆಗಲೇ ಬೇಯಿಸಿಟ್ಕೊಂಡಿರುವಂತಹ ಪಾಲಕಿ ಸೊಪ್ಪನ್ನು ಕೂಡ ನೀಟಾಗಿ ಶಿಫ್ಟ್ ಮಾಡ್ಕೊತಾ ಇದ್ದೀನಿ, ಅಂದರೆ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಸಾಫ್ಟ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ನಾನಿಲ್ಲಿ ಒಂದು ಕಡಾಯಿ ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ತುಪ್ಪ ಯಾವುದಾದ್ರೂ ಸರಿಯೇ. ಅದಕ್ಕೆ ನಾವು ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ತಿದ್ದೀರಲ್ಲ, ನಾನು ಕಡಿಮೆ ಹುರಿಲಿ ನಾನು ಫ್ರೈನ ಮಾಡ್ಕೊತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಕಡಿಮೆ ಹುರಿಲೇ ಫ್ರೈ ಮಾಡ್ಕೊಳ್ಳಿ. ತುಂಬ ಹೈ ಫ್ಲೇಮೆಲ್ಲ ಹಿಡೋಕ್ಕೆ ಹೋಗ್ಬಿಡಿ, ಬೇಗ ಈರುಳ್ಳಿ ಸೀತ್ಕೊಂಡ್ಬಿಡುತ್ತೆ. ಸ್ವಲ್ಪ ಸಾಫ್ಟ್ ಆದರೆ ಸಾಕು, ನೋಡಿ ಈ ಥರ ಸಾಫ್ಟ್ ಆದರೆ ಸಾಕು. ನಾನಿಲ್ಲಿ ಖಾರಕ್ಕೆ ಸ್ವಲ್ಪ ನಾನಿಲ್ಲಿ 5 ರಿಂದ 6 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸೊ ನೀವು ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ಅನ್ನೋದ್ರೆ ನೀವು ಖಾರದ ಪುಡಿನ ಹಾಕೊಬೋದು. ಜೊತೆಗೆ ನಾನಿಲ್ಲಿ ಕ್ಯಾಪ್ಸಿಕಮ್ನ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಒಂದು ಅರ್ಧ ಕ್ಯಾಪ್ಸಿಕಮ್ನ ತೊಗೊಂಡು ನೀಟಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡು ನಾನಿಲ್ಲಿ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀಟಾಗಿ ಸಾಫ್ಟ್ ಆಗೋವರೆಗೂ ನಾವಿಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ನಾವೆಲ್ಲ ಆ ಕ್ಯಾಪ್ಸಿಕಮ್ಮು ಕೂಡ ನೀಟಾಗಿ ಫ್ರೈ ಆದಮೇಲೆ ನಾವು ತೊಳೆದಿಟ್ಕೊಂಡಿರುವಂತಹ ಚಿಕನ್ನ ಕೂಡ ನಾವು ನೀಟಾಗಿ ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿನ ಜೊತೆಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚಿಕನ್ನ ಬೇಯಿಸೋದ್ರಲ್ಲಿ. ಸೊ ಇವೆರಡೂ ಕೂಡ ನಾವು ಚಿಕನ್ ಬೇಯೋದಕ್ಕೆ ಮುಂಚೆನೇ ನಾವು ಹಾಕ್ಕೊಳ್ಬೇಕು. ಸೊ ಈಗ ನಾನು ಅರಿಶಿನ ನೀಟಾಗಿ ಚಿಕನ್ಗೆ ಹೊಂದ್ಕೊಳ್ಳೋ ಥರ, ಉಪ್ಪು ಮತ್ತು ಅರಿಶಿನ ನೀಟಾಗಿ ಹೊಂದ್ಕೊಳ್ಳೋ ಥರ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಿಕನ್ ನೀಟಾಗಿ ಫ್ರೈ ಆದಮೇಲೆ ನಾವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲನೇ ಹಾಕೋಕ್ಕೆ ಹೋಗ್ಬೇಡಿ. ಇದೆಲ್ಲ ಸ್ವಲ್ಪ ಚಿಕನ್ ಎಲ್ಲ ನೀಟಾಗಿ ಒಂದು 1/4 ಭಾಗ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಯಾಕಂದರೆ ಮೊದಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ತಳ ಅಂಟ್ಕೊಳ್ಳುತ್ತೆ. ಸೊ ಹಾಗಾಗಿ ಚಿಕನ್ ಜೊತೆಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಚಿಕನ್ಗೂ ಕೂಡ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಅದರ ಪರಿಮಳನ ಕೂಡ ನಾವು ತಿನ್ನಬೇಕಾದ್ರೆ ಸ್ವಲ್ಪ ನಮ್ಗೆ ಇಷ್ಟನೂ ಆಗುತ್ತೆ. ಸೊ ಹಾಗಾಗಿ ನಾವು ಈ ಥರ ಚಿಕನ್ ಹಾಕುವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಂದು 5 ರಿಂದ 10 ನಿಮಿಷ ನಾವಿಲ್ಲಿ ಒಂದು ನಿಟ್ಟನ್ನು ಕ್ಲೋಸ್ ಮಾಡಿ ನಾವು ಚಿಕನ್ನ ಬೇಯಿಸ್ಕೊಳ್ಬೇಕಾಗುತ್ತೆ. ತದನಂತರ ನೋಡಿ 5 ರಿಂದ 10 ನಿಮಿಷ ಆದಮೇಲೆ ನೀರೇ ಹಾಕೋ ಅವಶ್ಯಕತೆ ಇಲ್ಲ. ಚಿಕನಲ್ಲಿರೋ ನೀರು ಕೂಡ ಹಾಗೆ ನೀಟಾಗಿ ಬಿಟ್ಕೊಂಡಿರುತ್ತೆ. ಒಂದು ಅರ್ಧದಷ್ಟು ಕೂಡ ನಾವು ಚಿಕನ್ನು ಬೆಂದಿರುತ್ತೆ. ಈಗ ನೋಡಿದ್ರಲ್ಲ, ನೀಟಾಗಿ ಒಂದು ಅರ್ಧದಷ್ಟು ಭಾಗ ನಾವಲ್ಲಿ ಚಿಕನ್ ಬೆಂದಿರುತ್ತೆ. ಸೊ ಅರ್ಧ ಚಿಕನ್ ಬೆಂದು ಆದಮೇಲೆ ನಾವು ಆಗಲೇ ರುಬ್ಬಿಟ್ಕೊಂಡಿರುವಂತಹ ಗ್ರೀನ್ ಮಸಾಲೆನ ಹಾಕ್ಕೊಳ್ಬೇಕು. ಸೊ ಈಗ ನೋಡ್ತಿದ್ದೀರಲ್ಲ, ನಾವು ಆಗಲೇ ರುಬ್ಬಿಟ್ಕೊಂಡಿರುವಂತಹ ಪಾಲಕ್ ಗ್ರೀನ್ ಮಸಾಲೆನ ಹಾಕ್ಕೊತಾ ಇದ್ದೀವಿ. ಸೊ ಇದನ್ನು ನೀಟಾಗಿ ಮಸಾಲೆ ಎಲ್ಲವೂ ಕೂಡ ಚಿಕನ್ಗೆ ಹೊಂದ್ಕೊಳ್ಳೋ ಥರ ಉರಿ ಕಡಿಮೆಯಲ್ಲಿ ಇಟ್ಕೊಂಡು, ಯಾವುದೇ ಕಾರಣಕ್ಕೂ ಉರಿ ಹೈ ಫ್ಲೇಮ್ ಇಟ್ಕೊಂಬಿಡಿ. ಉರಿ ಕಡಿಮೆ ಇಟ್ಕೊಂಡು ನಾವು ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಉರಿ ಹೈ ಫ್ಲೇಮಲ್ಲಿ ಇಟ್ಟಾಗ ಏನಾಗುತ್ತೆ, ಮಸಾಲೆಯೂ ಕೂಡ ಸೀದ್ಕೊಳ್ಳೋ ಥರ. ಹಾಗಾಗಿ ನಾವು ಉರಿ ಕಡಿಮೆ ಇಟ್ಕೊಂಡು ನಾವು ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ನಿಟ್ಟನ್ನ ಕ್ಲೋಸ್ ಮಾಡಿ 10 ನಿಮಿಷ ನಾವು ಉರಿ ಕಡಿಮೆ ಉರಿಲಿ ನಾವು ಬೇಯಿಸ್ಕೊಂಡ್ರೆ ಚಿಕನ್ನು ಕೂಡ ರೆಡಿ ಇರುತ್ತೆ. ನೋಡಿ, ಮೇಲೆಗಡೆ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಎಷ್ಟು ಚೆನ್ನಾಗಿ ನೀಟಾಗೆಲ್ಲ ಬಿಟ್ಕೊಂಡಿದೆ ಅಲ್ವಾ. ಸೊ ಈಗ ನೀಟಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಎಲ್ಲ ಆದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಚಿಕನ್ ಮಸಾಲ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಖಾರಕ್ಕೆ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಸೊ ಯಾವುದೇ ಕಾರಣಕ್ಕೂ ಹೈ ಫ್ಲೇಮೆಲ್ಲ ಹಿಡ್ಕೋಬೇಡಿ. ಕಡಿಮೆ ಹುರಿಲಿ ನಾವು ಇದನ್ನು ಚಿಕನ್ನ ಬೇಯಿಸ್ಕೊಳ್ಳೋದ್ರಿಂದ ಪಾಲಕ್ಕಿ ಸ್ಮೆಲ್ ಕೂಡ ಅಥವಾ ಅದಕ್ಕೆ ಟೇಸ್ಟು ಕೂಡ ಹಾಗೇ ಇರುತ್ತೆ, ತಿನ್ನೋದು ಕೂಡ ತುಂಬ ರುಚಿಯಾಗಿರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈಗ ನಿಧಾನಕ್ಕೆ ಕಲಿಸ್ಕೊಡೋಣ. ಸೊ ಇದೆಲ್ಲ ನೀಟಾಗಿ ಕಲಿಸ್ಕೊಟ್ಮೇಲೆ ಲಾಸ್ಟಲ್ಲಿ ನಾನಿಲ್ಲಿ ಅರ್ಧ ಹೋಳಷ್ಟು ಲೆಮನ್ನ ಸ್ಪಿಲ್ ಮಾಡ್ತಾಯಿದ್ದೀನಿ. ಲೆಮನ್ ಕಂಪ್ಲೀಟ್ಲಿ ಆಪ್ಷನ್ ಆಗಿರುತ್ತೆ, ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಅದರ್ವೈಸ್ ನೀವು ಸ್ಕಿಪ್ ಮಾಡ್ಬೋದು. ಲೆಮನ್ ಸ್ಕಿಪ್ ಆದಮೇಲೆ ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುವಂತಹ ಪಾಲಕ್ ಚಿಕನ್ ರೆಡಿ ಆಗಿರುತ್ತೆ. ಈಗ ನೋಡ್ತಾ ಇದ್ರೂ ತುಂಬ ಇಷ್ಟಪಟ್ಟು ತಿನ್ನೋ ಥರನೇ ಇದೆ ನೋಡಿ. ಚಿಕನ್ನು ಕೂಡ ತುಂಬ ಸಾಫ್ಟಾಗಿ ಬೆಂದಿದೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಒಂದ್ಸತಿ ಟ್ರೈ ಮಾಡಿ ನೋಡಿ. ಒನ್ಸ್ ಮೋರ್ ಅನ್ನೋ ಥರ ಮನೇಲಿ ಕೂಡ ಕೇಳಿ ಇಷ್ಟಪಟ್ಟು ತಿಂತಾರೆ. ಎಸ್ಪೆಷಲಿ ಮಕ್ಕಳಿಗಂತೂ ತುಂಬ ರುಚಿಯಾಗಂತೂ ಇಷ್ಟಪಟ್ಟು ತಿನ್ನೋರಿಗಂತೂ ಈ ಥರ ಒಂದು ರೆಸಿಪಿನ ಮನೇಲಿ ಪ್ರತಿಯೊಬ್ಬರು ಮಾಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಕಂಪ್ಲೀಟ್ ಚಿಕನ್ನು ಕೂಡ ಖಾಲಿ ಆಗುತ್ತೆ. ಮತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಚಿಕನ್ ಕೂಡ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಲ್ವಾ, ತುಂಬ ರುಚಿಯಾಗಿ ಕೂಡ ಇದೆ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕಲರ್ಫುಲ್ಲಾಗೂ ಕೂಡ ಇದೆ. ಥ್ಯಾಂಕ್ ಯು ಎವ್ರಿವನ್. We've been waiting for so